ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮುತ್ತು ಫುಡ್ ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ಇವತ್ತು ಬಂದಿರೋದು ಮುತ್ತು ಕಬಾಬ್ ಆ್ಯಂಡ್ ಫಿಶ್ ಕಾರ್ನರಲ್ಲಿ. ಇದಿರೋದು ಬೆಳಗಾವಿದಲ್ಲಿ ನೆಹರು ನಗರ್ ನಿಯರ್ ಟು ರಾಮದೇವ್ ಹೋಟೆಲ್ ಇರುತ್ತೆ. ಸೊ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂದರೆ ಇಲ್ಲಿ ಮೇನ್ಲಿ ಚಿಕನ್ ಮತ್ತು ಫಿಶ್ ಐಟಮ್ ಸಿಗುತ್ತೆ, ಕಬಾಬ್ ಐಟಮ್ ಸಿಗುತ್ತೆ. ಸೊ ನೋಡೋಣ ಯಾವ ರೀತಿ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಅಂತ. ಎಕ್ಸಾಕ್ಟ್ ಲೊಕೇಶನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಎಲ್ಲ ಐಟಮ್ಸ್ ಸಿಗೋದು ಅಂತ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್. ಸರ್ ನನ್ನ ಹೆಸರು ಮುತ್ತಣ್ಣ ಗುರಪ್ಪ ಜಂತ್ಲಿ ಅಂತ. ನಮ್ಮದು ಪ್ರಾಪರ್ ಬಂದು ನರ್ಗುಂದು. ನಾವು ಬೆಳಗಾವಿ ಇದು ಓಪನ್ ಮಾಡಿ ಇವತ್ತಿಗೆ 25ನೇ ವರ್ಷ ರನ್ನಿಂಗಲ್ಲಿದೆ. ಹಾಂ ಸರ್, 1/10/98 ಓಪನಿಂಗ್ ಮಾಡಿದ್ದು ವಿಜಯದಶಮಿ ದಿನ. ರೆಸ್ಪಾನ್ಸ್ ಕಸ್ಟಮರ್ಸ್ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀವಿ. ಅದೇ ಥರ ಸರ್ವಿಸು ಕೊಡ್ತಾಯಿದ್ದೀವಿ. ಮಸಾಲೆ ಎಲ್ಲ ಯೂನಿಕ್ಕಾಗೇ ಇರುತ್ತೆ, ಎಲ್ಲ ಹೋಮ್ ಮೇಡು, ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡ್ರ್ ಅದೆಲ್ಲ ಯೂಸ್ ಮಾಡಲ್ಲ. ಮಸಾಲೆ ಎಲ್ಲ ಮನೆಯಲ್ಲೇ ರೆಡಿ ಮಾಡೋದು ಓನಾಗಿ. 25 ಇಯರ್ಸ್ ಆಯ್ತಲ್ಲ? ಹಾಂ, 25 ಇಯರ್ಸ್ ರನ್ನಿಂಗ್. ಅಂಗಡಿ ಸ್ಟಾರ್ಟ್ ಮಾಡಿದಾಗ 15 ರೂಪಾಯಿ ಪ್ಲೇಟಲ್ಲಿತ್ತು. 15 ರೂಪಾಯಿ ಪ್ಲೇಟಿಂದ ಸ್ಟಾರ್ಟ್ ಮಾಡಿದ್ದು. ಈಗ 70 ರುಪೀಸ್ವರೆಗೆ ಬಂದಿದ್ದೀವಿ. 70 ರುಪೀಸ್. ಏನೇನು ಪ್ರೈಸ್ ಇದೆ? ಚಿಕನಲ್ಲಿ ಒಂದು 5 ಐಟಮ್ಸ್ ಮಾಡ್ತೀವಿ. ಅದರಲ್ಲಿ ಬೋನ್ಲೆಸ್ ತೊಗೊಂಡ್ರೆ 80 ರುಪೀಸು, ವಿತ್ ಬೋನ್ ತೊಗೊಂಡ್ರೆ 70 ರುಪೀಸು, ಲಾಲಿಪಾಪು 80 ರುಪೀಸು, ಆಮೇಲೆ ಲೆಗ್ ಪೀಸು 50 ರುಪೀಸು, ಕಬಾಬ್ 70 ರುಪೀಸ್. ಫಿಶಲ್ಲಿ ಸೀಸನಲ್ ರೇಟ್ ಇರುತ್ತೆ. ಫಿಶ್ನಲ್ಲಿ ಬಂದು ಸುರ್ಮೈ ಮಾಡ್ತೀವಿ, ವೈಟ್ ಸ್ನ್ಯಾಪರ್ ಮಾಡ್ತೀವಿ, ಆಮೇಲೆ ರೆಡ್ ಸ್ನ್ಯಾಪರ್ ಮಾಡ್ತೀವಿ, ಆಮೇಲೆ ರಾವಸ್ ಮಾಡ್ತೀವಿ, ಮತ್ತು ಪಾಪ್ಲೇಟು, ಸುರ್ಮೈ. ಫಿಶ್ ರೇಟ್ ಬಂದು ಮಾತ್ರ ಸೀಸನಲ್ ರೇಟ್ ಇರುತ್ತೆ. ನಮ್ಮಲ್ಲಿ ಆದದ್ದು ಐಟಮ್ಸ್ ಅಂದರೆ ಪ್ರಾನ್ಸ್. ಹಾಂ ಸರ್, ತೋರಿಸ್ಬೋದು ಸರ್. ಇದು ಚಿಕನ್ ಟಿಕ್ಕಾ ಬೋನ್ಲೆಸ್ಸು. ಸೆಕೆಂಡ್ ಒನ್ನು ಲಾಲಿಪಾಪು. ಇದನ್ನು ಪ್ಲೈನು ತೊಗೋಬೋದು, ಮಸಾಲನ್ನು ತೊಗೋಬೋದು. ಇದು ಮ್ಯಾರಿನೇಟಲ್ಲಿ ತುಂಬ ಯೂನಿಕಾಗಿ ಮಾಡಿರ್ತೀವಿ, ಮನೆಯಲ್ಲೇ ಮಾಡಿರೋದ್ರಿಂದ ಅದನ್ನು ಅಷ್ಟೇ ಸ್ವಚ್ಛವಾಗಿ ತೊಳೆದು ಅಷ್ಟೇ ಯೂನಿಕಾಗಿ ಮಾಡಿರ್ತೀವಿ. ಇದು ಹಾಗೆ ಪ್ಲೈನ್ ತೊಗೊಂಡ್ರೆ ಮಕ್ಕಳಿಗೆ ಸ್ವಲ್ಪ ತುಂಬ ಇಷ್ಟಪಡ್ತಾರೆ, ಖಾರ ಕಮ್ಮಿ ಇರುತ್ತೆ. ಹಾಂ ಸರ್. ಮತ್ತು ಮಸಾಲ ತೊಗೊಂಡ್ರೆ ದೊಡ್ಡವರು ಸಣ್ಣವರು ಎರಡೂ ತಿಂತೀವಿ. ಆಮೇಲೆ ಸರ್ ಇದು ನೆಕ್ಸ್ಟ್ ಒನ್ ಇವತ್ತು ಫಿಶಲ್ಲಿ ಒಂದು 2 ಐಟಮ್ ಸಿಕ್ಕಿಲ್ಲ, ಅದು ಸೀಸನಲ್ ಮಾರ್ಕೆಟ್ ಇರೋದ್ರಿಂದ ಸಿಕ್ಕಿಲ್ಲ. ಇದು ಬಂದು ಕಿಂಗ್ ಫಿಶ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಇಲ್ಲಿ ಲೋಕಲ್ ನೇಮ್ ಬಂದ್ಬಿಟ್ಟು ಸುರ್ಮೈ ಅಂತಾರೆ. ಹಾಂ, ಬೆಂಗಳೂರು ಸೈಡ್ ಹೋದರೆ ಇದಕ್ಕೆ ಅಂಜಲ್ ಅಂತಾರೆ. ಹಾಂ, ಹಾಗೆ ಕಾರವಾರ ಸೈಡ್ ಹೋದರೆ ಇಸ್ವಂದ್ ಅಂತ ಹೇಳ್ತಾರೆ. ಹಾಂ ಸರ್, ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಹೆಸರು ಇದೆ ಸರ್ ಇದಕ್ಕೆ. ಆಮೇಲೆ ಇದು ಒಂದು ಅಗ್ರಿ ಸ್ಪೆಷಲ್ ಐಟಮ್ ಸರ್. ಇದಕ್ಕೋಸ್ಕರ ಚಿಲ್ಡ್ರನ್ಗೋಸ್ಕರನೇ ಇದನ್ನು ಮಾಡಿರೋದು. ಇದರಲ್ಲಿ ಸ್ಕಿನ್ ಇರಲ್ಲ, ಮುಳ್ಳಿರಲ್ಲ, ತೆಗೆದುಬಿಟ್ಟು ಕಟ್ ಮಾಡ್ಕೊಂಡು ಬರ್ತೀವಿ. ಫಿಶ್ 100% ಬೋನ್ಲೆಸ್. ಇದು ಫಿಶ್ ಫಿಂಗರ್ ಅಂತ ಹೇಳಿ ಬರುತ್ತೆ. ಹೌದು ಸರ್. ಇದು ಒಂದು 4 ಥರದ್ದು ವೆರೈಟಿಯಲ್ಲಿ ಇದನ್ನು ಮೀನಲ್ಲಿ ನಾವು ರೆಡಿ ಮಾಡ್ತೀವಿ ಸರ್. ಯಾವ್ದು ಸಿಗುತ್ತೆ ಅವೈಲೇಬಲ್ ಇರುತ್ತೆ ಮಾರ್ಕೆಟಲ್ಲಿ ಅದನ್ನು ತೊಗೊಂಡು ನಾವು ರೆಡಿ ಮಾಡಿಸ್ತೀವಿ. ಇವತ್ತಿನ ಮೀನು ಬಂದು ರಾವಸ್ ಅಂತೇಳಿ, ರಾವಸ್ ಫಿಂಗರ್ ಫಿಶ್ ರಾವಸ್ ಮಾಡಿರೋದು. ಅದೇ ಥರ 4-5 ಐಟಮ್ಸ್ ಇದೆ. ಮೋಡ್ಸಾ ಅಂತ ಬರುತ್ತೆ, ಆಮೇಲೆ ಚನಾಕಿ ಅಂತ ಬರುತ್ತೆ. ಚನಾಕಿನೇ ವೈಟ್ ಸ್ನ್ಯಾಪರ್ ಅಂತ ಹೇಳೋದು. ತಾಮೋಸಿ ಅಂತ ಬರುತ್ತೆ, ಅದಕ್ಕೆ ರೆಡ್ ಸ್ನ್ಯಾಪರ್ ಅಂತ ಹೇಳ್ತಾರೆ. ಆಮೇಲೆ ಇದು ಅದರ ನೆಕ್ಸ್ಟ್ ಇದು ನಮ್ಮ ಅಂಗಡಿದಾಗ್ತೀವಿ ಟಾಪ್ 1 ಐಟಮ್ ಇದು ಸರ್, ಪ್ರಾನ್ಸ್ ಅಂತ ಹೇಳಿದ್ದು. ಹಾಂ ಸರ್. ಹಾಂ, ಹೋಗುತ್ತೆ ಸರ್. ಹಾಂ ಸರ್. ಇದು 80 ರುಪೀಸ್ ಸರ್. ಹಾಂ ಸರ್, ಕ್ವಾಂಟಿಟಿ ದೊಡ್ಡದು ಬಂದರೆ ಒಂದು 6 ಪೀಸ್ ಕೊಡ್ತೀವಿ, ಸಣ್ಣದು ಬಂದರೆ ಒಂದು 10 ಪೀಸ್ ಕೊಡ್ತೀವಿ. ಹಾಂ ಸರ್. ಅದರ ನೆಕ್ಸ್ಟ್ ಇದು ಚಿಕನ್ ಕಬಾಬ್ ಸರ್. ಹಾಂ ಸರ್, ನಾರ್ಮಲ್ ಆಗಿ ಸರ್. ಇದು ಓಕೆ ಸರ್. ಯಾರು ಚಿಲ್ಲಿ ಹೊಡಿ ಸರ್. ನಮ್ಮದು ಮೇನ್ ಬ್ರ್ಯಾಂಚಸ್ ಬಂದು 25 ವರ್ಷ ಆಗಿದೆ ಅಂತ ಹೇಳಿರೋ ಬ್ರ್ಯಾಂಚಸ್ ಬಂದು ಈಗ ನಾನು ನಿಂತಿರೋ ಜಾಗ, ಈ ಜಾಗದ ಅಡ್ರೆಸ್ ಬಂದು ನೆಹರು ನಗರ್ ನಿಯರ್ ರಾಮದೇವ್ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಈ ರೋಡಿಗೆ AM ಶೇಖ್ ಹಾಸ್ಪಿಟಲ್ ರೋಡ್ ಅಂತ ಹೇಳ್ತಾರೆ. ಹಾಂ ಸರ್. ಆಮೇಲೆ ಇನ್ನೊಂದು ಬ್ರ್ಯಾಂಚು ನಾವು 2009ರಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್. ಅದು ಬಂದು ಖಾನಾಪುರ್ ರೋಡ್ ತಿಳಕವಾಡಿಯಲ್ಲಿ ಉದಯ್ ಭವನ್ ಲಾಡ್ಜಿಂಗ್ ಆ್ಯಂಡ್ ಕಾರ್ಯಾಲಯ ಡೆಡ್ ಆಪೋಸಿಟ್ ಬರುತ್ತೆ. ಒಂದು 8ರಿಂದ 9 ವರ್ಷದ ಮೇಲೆ ಆಯ್ತು. ಸೂಪರ್ ಐತಿ, ನಂಬರ್ 1. ಹುಡುಕ್ಯಾಡ್ಕಂತ ನಮ್ಮ ಪ್ರಾನ್ಸ್, ಚಿಲ್ಲಿ, ಕಬಾಬ್, ಕೆಲವೊಮ್ಮೆ ಫಿಶ್ ತೊಗೊಂಡೋಗ್ತೀವಿ. ಸೂಪರ್ ಐತಿ.
ನಮಸ್ಕಾರ ವೀಕ್ಷಕರೇ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಇವತ್ತು ಪ್ರಾನ್ಸ್ ಕಬಾಬ್ನ ಹೇಗಿರುತ್ತೆ ಟ್ರೈ ಮಾಡೋಣ. ಪ್ರಾನ್ಸ್ ಕಬಾಬ್ ಹೇಗಿದೆ ಅಂದರೆ ಮೇಲುಗಡೆ ಸ್ವಲ್ಪ ಒಂದು ಗಟ್ಟಿ ಲೇಯರ್ ಬರುತ್ತೆ, ಒಳಗಡೆ ಅಂತೂ ಫುಲ್ಲಿ ಸಾಫ್ಟ್ ಇದೆ. ಇದು ಸ್ವಲ್ಪ ತಿಕ್ಕಾಗಿ ನಿಮಗೆ ಸ್ಪೈಸಿನೆಸ್ ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ಸೈಜ್ ಹೇಗಿರುತ್ತೆ ಒಂದು ಪ್ರಾನ್ಸು. ಸೊ ಇದಕ್ಕಿಂತ ದೊಡ್ಡದಿದ್ರೆ ಒಂದು 7ರಿಂದ 8 ಪೀಸ್ ಬರುತ್ತೆ, ಚಿಕ್ಕದಿದ್ದರೆ 10ರಿಂದ 12 ಪೀಸ್ ಬರುತ್ತಂತೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಒನ್ ಆಫ್ ದ ಬೆಸ್ಟ್ ಪ್ರಾನ್ಸ್ ಇನ್ ಬೆಳಗಾವಿ. ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೂ ಎಲ್ಲ ಸಿಟಿಯಲ್ಲೂ ಇದು ಸಖತ್ತಾಗಿ ಹೈಜಿನಿಕ್ ಆಗಿದೆ. ಮೇಲ್ಗಡೆ ಒಂದು ಚಾಟ್ ಮಸಾಲ ಉದುರಿಸ್ಕೊಡ್ತಾರೆ, ಸಖತ್ತಾಗಿದೆ ಟೇಸ್ಟ್ ಅಂತ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಚಿಕನ್ ಲಾಲಿಪಾಪ್. ಸೊ ಚಿಕನ್ ಲಾಲಿಪಾಪ್ ಹೇಗಿರುತ್ತೆ ಅಂತ ನೋಡೋಣ. ವಾವ್, ಸಖತ್ತಾಗಿದೆ, ಜ್ಯೂಸಿ ಆಗಿದೆ. ಇದು ಮೇಲ್ಗಡೆ ಹಾಕಿರೋ ಒಂದು ಮಸಾಲ ಮತ್ತು ಅವ್ರು ಮನೇಲೇ ಪ್ರಿಪೇರ್ ಮಾಡಿರೋಂಥ ಮಸಾಲ ಸಖತ್ತಾಗಿದೆ. ಸ್ವಲ್ಪ ಸ್ಪೈಸಿನೆಸ್ ಕೊಡುತ್ತೆ ನಿಮಗೆ. ಇವನ್ ನೋಡ್ಬೋದು ಸೈಜಸ್ ಕೂಡ ತುಂಬ ದೊಡ್ಡದಾಗಿನೇ ಇದೆ. ಮಸಾಲ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಯೂನಿಕ್ ಆಗಿದೆ, ಅಷ್ಟೇ ಹೈಜಿನಿಕ್ ಆಗಿದೆ ಮಸಾಲ. ರಿಯಲಿ ಲವ್ ಇಟ್. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಫಿಶ್ ಫಿಂಗರ್ ಅಥವಾ ಫಿಂಗರ್ ಫಿಶು. ಸೊ ಇದು ಬೋನ್ಲೆಸ್ ಇರುತ್ತೆ. ಸೊ ಇದು ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ಸೊ ಈ ಫಿಶ್ ಬಂದ್ಬಿಟ್ಟು ರಾವಸ್ ಫಿಶ್ ಅಂತೇಳಿ ಸಖತ್ತಾಗಿ ಟೇಸ್ಟ್ ಕೊಡ್ತಿದೆ ಈ ಫಿಶ್ ಅಂತೂ. ಸೊ ಇದರಲ್ಲಿ ಬೋನ್ ಇರಲ್ಲ, ಯಾವುದೇ ರೀತಿ ಮುಳ್ಳಿರಲ್ಲ. ಸೊ ನೋಡ್ಬೋದು. ಸೊ ಈ ರೀತಿ ಸೈಜ್ ಇರುತ್ತೆ. ಇದ್ರ ಟೇಸ್ಟ್ ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ ಇದ್ರ ಟೇಸ್ಟು. ಮತ್ತು ಸ್ಪೈಸಿನೆಸ್ ಇರಲ್ಲ ಇದರಲ್ಲಿ, ನೋಡ್ಬೋದು. ಸುಮಾರು 8ರಿಂದ 10 ಪೀಸ್ ಬರುತ್ತೆ ಇದು. ಒಂದು 10 ಪೀಸ್ ಬರುತ್ತೆ ಅಂದರೆ ಸುಮಾರು 80 ರೂಪೀಸ್ ಇದು. ಸೊ ನೋಡ್ಬೋದು ಈ ಪ್ರೈಸ್ಗೆ ಇದು ವರ್ತ್ ಆಗಿದೆ ಇದು. ವಾವ್, ಇದಾಗೋಗ್ಬಿಟ್ಟಿದೆ. ಸೊ ಇವಾಗ ನಾನು ತಿಂತಾ ಇರೋದು ಸುರ್ಮಾಯ್ ಫಿಶು. ಸೊ ಇದು ಬಂದುಬಿಟ್ಟು ಸೀಸನಲ್ ಇರುತ್ತೆ. ಸೊ ಸೀಸನಲ್ ತಕ್ಕಂಗೆ ಪ್ರೈಸ್ ಕೂಡ ಇರುತ್ತೆ. 70ಯಿಂದ 250ವರೆಗೂ ಇರುತ್ತಂತೆ ಪ್ರೈಸ್ ಇದರದ್ದು. ಸೊ ನೋಡೋಣ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಮೇಲ್ಗಡೆ ಒಂದು ಮಸಾಲ ಲೇಯರ್ ಇದೆ ನೋಡಿ ಫುಲ್ಲು. ಏನು ಟೇಸ್ಟ್ ಕೊಟ್ಟಿದೆ ಅಂತೀರಾ ನೀವು. ಫುಲ್ ಒಂದು ಕವರ್ ಆಗಿರುತ್ತೆ, ಒಂದು ಲೇಯರ್ ಮೇಲ್ಗಡೆ ಒಂದು ಟೆಕ್ಸ್ಚರು ಫುಲ್ ಮಸಾಲ ಕವರ್ ಆಗಿರುತ್ತೆ ನೋಡಿ. ಇದಂತೂ ಅದ್ಭುತ. ಸೊ ಇದೊಂದು ಮಸಾಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಪ್ರತಿಯೊಂದು ಐಟಮ್ದು ಮಸಾಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸುರ್ಮಾಯ್ ಫಿಶ್ ಅಂತೂ ಇಷ್ಟೊಂದು ಟೇಸ್ಟ್ ಕೊಡ್ತಿದೆಯಲ್ಲ, ಸಖತ್ತಾಗಿದೆ ಗುರು ಇದಂತೂ. ಮೇಲ್ಗಡೆ ಹಾಕಿರೋ ಮಸಾಲ ಅಂತೂ ಏಕ್ ನಂಬರ್, ಸೂಪರ್. ಸೊ ನೋಡ್ಬೋದು. ಸೊ ಡಿಪೆಂಡ್ಸ್ ಆನ್ ಸೈಜ್ ಇರುತ್ತಲ್ಲ, ಫಿಶ್ ಸೈಜು, ಅದ್ರ ಮೇಲೆ ಪ್ರೈಸ್ ಇರುತ್ತೆ. 70 to 250ವರೆಗೂ ಇರುತ್ತಂತೆ. ಸೊ ಇದು ಸೀಸನಲ್ ಪ್ರೈಸ್ ಬೇರೆ. ಸೊ ಇದನ್ನು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ, ಯಾಕಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದೆ ಇದರದ್ದು, ಸೂಪರ್ ಆಗಿದೆ ಇದು. ಸೊ ನೋಡ್ಬೋದು ಇದು. ಸೊ ಮಸಾಲ ನೋಡಿ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಇವತ್ತು ಚಿಕನ್ ಲೆಗ್ ಪೀಸ್. ಸೊ ನೋಡ್ಬೋದು ಸೈಜ್ ಕೂಡ.
ಪ್ರತಿಯೊಂದು ಐಟಮ್ಗೂ ಒಂದು ಡಿಫ್ರೆಂಟ್ ಮಸಾಲ ಯೂಸ್ ಮಾಡಿದ್ದಾರೆ. ಸುರ್ಮೈ ಫಿಶ್ಗೂ ಮತ್ತು ಪ್ರಾನ್ಸ್ಗೂ ಮತ್ತು ಫಿಶ್ ಫಿಂಗರ್ಗೂ ಅದರದೇ ಅಂತ ಬೇರೆ ಬೇರೆ ಮಸಾಲಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಲೆಗ್ ಪೀಸ್ಗೂ ಬೇರೆ ಮಸಾಲ ಇದೆ, ಇದರ ಟೇಸ್ಟೇ ಬೇರೆ ಕೊಡ್ತಿದೆ. ಸೊ ಕಾಣೋಕ್ಕೆ ಎಲ್ಲನೂ ರೆಡ್ ಕಾಣುತ್ತೆ, ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಸ್ಪೈಸಿನೆಸ್ ಇರುತ್ತೆ ಇದ್ರದ್ದು. ಅದ್ರ ಮೇಲ್ಗಡೆ ಹಾಕಿರೋ ಒಂದು ಚಾಟ್ ಮಸಾಲ ಜೊತೆ ಸಾಕಾಗಿ ಟೇಸ್ಟ್ ಕೊಡ್ತಿದೆ. ಹಾಗೆ ಮೀಟ್ ಕ್ವಾಲಿಟಿ ಹೇಳ್ಬೇಕಂದ್ರೆ ಮೀಟ್ ಕ್ವಾಲಿಟಿ ಫ್ರೆಶ್ ಆಗಿದೆ. ಇವನ್ ಕಿಂಗ್ ಫಿಶ್ದು, ಸುರ್ಮೈ ಫಿಶ್ದು ಸಾಕಾಗಿ ಟೇಸ್ಟ್ ಕೊಡ್ತಾಯಿತ್ತು. ಫ್ರೆಶ್ ಕ್ವಾಲಿಟಿ ಇದ್ದಾಗ ಮಾತ್ರ ಆ ಥರ ಟೇಸ್ಟ್ ಕೊಡೋಕ್ಕೆ ಸಾಧ್ಯ. ಎಲ್ಲ ಐಟಮ್ಸ್ ಕೂಡ ಸಾಕಾಗಿ ಟೇಸ್ಟ್ ಇದೆ ಇಲ್ಲಿ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಇವತ್ತು ಚಿಕನ್ ಕಬಾಬು. ಸೊ ವಿತ್ ಬೋನ್ ಇರುತ್ತೆ ಇದು. ಸೊ 70 ರೂಪೀಸ್ ಪ್ರೈಸ್ ಇರೋದು. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಸಖತ್ತಾಗಿದೆ. ಸೊ ಇದರ ಟೇಸ್ಟು ಸಿಮಿಲರ್ ಟು ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್ ಏನಿತ್ತಲ್ಲ ಅದರ ಸಿಮಿಲರ್ ಟೇಸ್ಟ್ ಇದೆ. ಸೇಮ್ ಮಸಾಲ ಯೂಸ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸ್ವಲ್ಪ ಸ್ಪೈಸಿನೆಸ್ ಬರುತ್ತೆ, ಜಾಸ್ತಿ ಸ್ಪೈಸಿನೆಸ್ ಬರಲ್ಲ. ಬಟ್ ಅಗೇನ್ ಮೀಟ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಸೊ ನೋಡ್ಬೋದು. ಸೊ ಎಷ್ಟೊಂದು ಫ್ರೆಶ್ ಮೀಟ್ ಇದೆ ಮತ್ತು ಅಷ್ಟೊಂದು ಚೆನ್ನಾಗಿ ಬಾಯ್ಲ್ ಎಲ್ಲ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದಟ್. ಮೇಲ್ಗಡೆ ಹಾಕಿರೋ ಮಸಾಲ ಸಾಕಾಗಿ ಟೇಸ್ಟ್ ಕೊಡುತ್ತೆ. ಮೇಲ್ಗಡೆ ಒಂದು ಟೆಕ್ಸ್ಚರ್ ಇರುತ್ತೆ, ನೋಡ್ಬೋದು. ಮೇಲ್ಗಡೆ ಒಂದು ಲೇಯರು ಎಷ್ಟು ಚೆನ್ನಾಗಿ ಒಂದು ಇದು ಕೊಡುತ್ತೆ, ಮತ್ತು ಅಷ್ಟೇ ಜ್ಯೂಸಿ ಆಗಿದೆ ಇದು. ವಾವ್. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇರೋದು ಇವತ್ತು ಚಿಕನ್ ಚಿಲ್ಲಿ ಈ ಥರ ಬೌಲಲ್ಲಿ ಸರ್ವ್ ಮಾಡ್ತಾರೆ. ಸೊ ಇದರಲ್ಲಿ ಸುಮಾರು ಒಂದು 10 ರಿಂದ 12 ಪೀಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು 80 ರೂಪೀಸ್ ಪ್ರೈಸು. ಸೊ ನೋಡೋಣ, ಕಾಣಕ್ಕಂತೂ ಜ್ಯೂಸಿಯಾಗಿ ಕಾಣ್ತಾ ಇದೆ. ವಾವ್, ಚಿಲ್ಲಿ ಫ್ಲೇವರ್ ಅಂತ ಸಖತ್ತಾಗಿದೆ ಇದರಲ್ಲಿ. ವಾವ್. ಸೊ ಇದರಲ್ಲಿ ಯೂಸ್ ಮಾಡಿರೋವಂಥ ಒಂದು ಚಿಲ್ಲಿ ಪೌಡ್ರ್ ಏನಂದರೆ ಗುಂಟೂರು ಮತ್ತು ಬ್ಯಾಡಗಿ ಚಿಲ್ಲಿನ ಯೂಸ್ ಮಾಡಿರ್ತಾರೆ. ಸಖತ್ತಾಗಿ ಟೇಸ್ಟ್ ಕೊಟ್ಟಿದೆ. ಅದ್ರ ಜೊತೆ ಇವರು ಹೋಮ್ ಮೇಡ್ ಮಸಾಲ ಏನು ಹಾಕಿರ್ತಾರಲ್ಲ, ಸಖತ್ತಾಗಿದೆ. ಸೊ ಇದಂತೂ ಮಸ್ಟ್ ಟ್ರೈ ಐಟಮು. ಸೊ ಅಗೈನ್ ಮೀಟ್ ಕ್ವಾಲಿಟಿ ಈಸ್ ಆಸಮ್. ವಾವ್. ಸೊ ನೋಡೋದ್ರಲ್ಲ ವೀಕ್ಷಕರೇ, ಸೊ ನನಗೆ ಇಲ್ಲಿ ಈ ಐಟಮ್ ಸಖತ್ತಾಗಿದ್ದು, ಈ ಐಟಮ್ ಚೆನ್ನಾಗಿರಲಿಲ್ಲ ಅಂತ ಹೇಳೋಕ್ಕೆ ಆಪ್ಷನ್ನೇ ಇಲ್ಲ. ಎಲ್ಲ ಐಟಮ್ಸು ಟಾಪ್ ಮ್ಯಾಚ್ ಆಗಿತ್ತು, ಸಖತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ಪ್ರತಿಯೊಂದು ಐಟಮಲ್ಲೂ ಬೇರೆ ಬೇರೆ ಮಸಾಲ ಯೂಸ್ ಮಾಡಿದ್ದಾರೆ, ಬೇರೆ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿದೆ. ಬೆಳಗಾವಿಗೆ ಬಂದರೆ ನಿಮ್ಗೆ ಒಂದು ಒಳ್ಳೆ ನಾನ್ ವೆಜ್ ಸ್ನ್ಯಾಕ್ಸ್ ಅಥವಾ ಏನಾದರೂ ಕಬಾಬ್ ಐಟಮ್ ಆ ಥರ ತಿನ್ನಬೇಕಂತ ಅನಿಸಿದ್ರೆ ವಿಸಿಟ್ ಮುತ್ತು ಕಬಾಬ್ ಸೆಂಟರ್.